ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಕೇಳುವವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಕತೆಯನ್ನು ಕೇಳಿ. ಇವತ್ತು ನಾನು ಹೇಳುತ್ತಿರುವುದು ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 15. ಮಧ್ಯಾಹ್ನ ನವೀನ್ ಹೇಳಿದ್ದನ್ನೆಲ್ಲ ತನ್ನ ತಂಗಿಗೆ ಹೇಳುತ್ತಾನೆ. ಅದಕ್ಕೆ ನೀನೇನು ಹೇಳಿದೆ ಎಂದು ಚಿನ್ನು ಕೇಳಿದರೆ, ಆವತ್ತು ನವೀನ್ ಸರ್ ಇಷ್ಟ ಎಂದು ಹೇಳಿದೆಯಲ್ಲ, ಅದಕ್ಕೆ ನಾನು ಏನು ಹೇಳದೇನೆ ಹಾಗೆ ಬಂದೆ ಎಂದನು. ಎಂದರೆ, ಹೌದು ಅಣ್ಣ, ನನಗೆ ನವೀನ್ ಸರ್ ಇಷ್ಟ ಎಂದು ಹೇಳುತ್ತಾಳೆ. ಈಗ ಆಶ್ಚರ್ಯಪಡುವ ಸರದಿ ಸೂರ್ಯನದು. ಚಿನ್ನು, ಏನು ಹೇಳ್ತಿದ್ದೀಯಾ, ನಿಜ ಹೇಳ್ತಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ. ಹೌದು ಅಣ್ಣ, ಯಾಕೆ ಹಾಗೆ ಕೇಳುತ್ತಿದ್ದೀಯಾ? ಒಬ್ಬ ಶಿಕ್ಷಕರಾಗಿ ಅವರು ನನಗೆ ತುಂಬ ಇಷ್ಟ. ಇವಾಗ ನೋಡು, ಐ ಲವ್ ಮೈ ಕಂಟ್ರಿ, ಐ ಲವ್ ಮೈ ಫ್ರೆಂಡ್ಸ್, ಅದೇ ರೀತಿ ಐ ಲವ್ ಮೈ ಟೀಚರ್ಸ್. ಶಿಕ್ಷಕರನ್ನು ಪ್ರೀತಿಸಲು ಕಾರಣ ಬೇಕಿಲ್ಲ ಅಣ್ಣ. ನಮಗೆ 1ನೇ ತರಗತಿಯಿಂದಲೂ ಅದೆಷ್ಟೋ ಶಿಕ್ಷಕರು ನಮ್ಮ ಜೀವನದಲ್ಲಿ ಬರುತ್ತಾರೆ. ಕೆಲವರ ಬಗ್ಗೆ ನಮಗೆ ಏನೂ ಅನಿಸದೇ ಇದ್ದರೂ ಇನ್ನೂ ಕೆಲವರು ಶಿಕ್ಷಕರು ನಮ್ಮ ಜೀವಮಾನವಿಡೀ ಮರೆಯುವುದಿಲ್ಲ. ಒಬ್ಬ ವ್ಯಕ್ತಿಯ ಭವಿಷ್ಯದಲ್ಲಿ ತಂದೆ ತಾಯಿಯ ಪಾತ್ರ ಎಷ್ಟಿರುತ್ತದೋ ಒಬ್ಬ ಶಿಕ್ಷಕರ ಪಾತ್ರ ಕೂಡ ಅಷ್ಟೇ ಇರುತ್ತದೆ. ಒಬ್ಬ ವಿದ್ಯಾರ್ಥಿ ಕಲ್ಲು ಬಂಡೆಯಾಗಿರುತ್ತಾನೆ. ಅವನನ್ನು ಕೆತ್ತಿ ಸುಂದರ ಶಿಲ್ಪಿಯನ್ನಾಗಿ ಮಾಡುವುದು ಒಬ್ಬ ಶಿಕ್ಷಕರಿಗೆ ಮಾತ್ರ ಸಾಧ್ಯ ಅಣ್ಣ. ಅವರು ನನಗೆ ವಿದ್ಯೆ ಹೇಳಿಕೊಟ್ಟ ಗುರುಗಳು. ಅವರು ಎಷ್ಟು ದಿನ ಹೇಳಿಕೊಟ್ಟರು ಅನ್ನುವುದಕ್ಕಿಂತ ನಾವು ಅವರಿಂದ ಕಲಿತದ್ದು ಮುಖ್ಯ ಅಲ್ವಾ ಅಣ್ಣ. ಗುರುಗಳನ್ನು ಗುರುಗಳ ರೀತಿಯಲ್ಲಿಯೇ ಪ್ರೀತಿಸಬೇಕು, ಪೂಜ್ಯ ಭಾವನೆಯಿಂದ ನೋಡಬೇಕು. ಅವರನ್ನು ಬೇರೆ ರೀತಿ ನೋಡಲು ಹೇಗೆ ಸಾಧ್ಯ ಅಣ್ಣ? ಅವರು ಯಾವತ್ತಿದ್ರೂ ನನ್ನ ಗುರುಗಳು ಅಷ್ಟೇ. ಸೂರ್ಯ ಬಾಯಿ ಮೇಲೆ ಬೆರಳಿಟ್ಟು ತದೇಕ ಚಿತ್ತದಿಂದ ಅವಳನ್ನೇ ನೋಡುತ್ತಿದ್ದ. ಅಣ್ಣನನ್ನು ನೋಡಿದವಳು, ಯಾಕಣ್ಣ ಹಾಗೆ ನೋಡುತ್ತಿದ್ದೀಯಾ ಎಂದು ಕೇಳಿದರೆ, ನನ್ನ ಪುಟಾಣಿ ಇಷ್ಟೊಂದು ಮಾತನಾಡುವುದನ್ನು ಯಾವಾಗ ಕಲಿತಳು ಎಂದು ನೋಡುತ್ತಿದ್ದೇನೆ ಎಂದು ನಕ್ಕರೆ, ಹೋಗಣ್ಣ, ನಾನು ಸೀರಿಯಸ್ ಆಗಿ ಹೇಳಿದರೆ ನೀನು ನಗ್ತೀಯಾ ಎಂದು ಹುಸಿ ಮುನಿಸಿನಿಂದ ಹೇಳಿದರೆ, ನಾನು ಹೇಳಿದ್ದು ಆಗಲ್ಲ ಕಣೋ. ಸರಿ ಬಾ ಮಲಗೋಣ, ನವೀನ್ಗೆ ನಾಳೆ ಕಾಲ್ ಮಾಡಿ ಹೇಳ್ತೀನಿ ಎಂದರೆ, ಅಣ್ಣ ಮತ್ತೆ ಅವರು ಏನಾದರೂ ನನ್ನ ಹತ್ರ ಮಾತನಾಡಲು ಬಂದರೆ ಮತ್ತೆ ಪ್ರಶ್ನೆ ಅವಳದು. ಅವರು ಹಾಗೆಲ್ಲ ಮಾಡಲ್ಲ, ಬಾ ತುಂಬ ಚಳಿ ಇದೆ ಎಂದು ಒಳಗಡೆ ಬಂದರು. ಸಿಂಧು ಆಗಲೇ ನಿದ್ರಿಸುತ್ತಿದ್ದರೆ ಸಿಂಚನ ಮಾತ್ರ ಗೋಡೆಗೆ ದಿಂಬನ್ನು ಆಧಾರವಾಗಿಟ್ಟು ಅದಕ್ಕೆ ಅವಳು ಹೊರಗೆ ಕೈಕಟ್ಟಿ ಯೋಚನಾ ಮಗ್ನಳಾಗಿ ಕುಳಿತಿರುತ್ತಾಳೆ. ಸೂರ್ಯನ ಅಪ್ಪ ಎಷ್ಟು ಚೆನ್ನಾಗಿ ಮಾತನಾಡಿದರು ಇವತ್ತು. ಬರೀ ಜನ್ಮ ನೀಡಿದರೆ ಮಾತ್ರ ತಂದೆ ಎನಿಸಿಕೊಳ್ಳಲ್ಲ. ಸೂರ್ಯನ ತಂದೆಗೂ ನನ್ನ ತಂದೆಗೂ ಅದೆಷ್ಟು ವ್ಯತ್ಯಾಸ ಇದೆ. ಪುಟ್ಟ ಮಗು ಎಂದು ನೋಡದೆ ಅದೆಷ್ಟು ಹಿಂಸೆ ಮಾಡುತ್ತಿದ್ದರು. ಅಮ್ಮ, ಯಾಕಮ್ಮ ನನ್ನನ್ನು ಈ ನರಕದಲ್ಲಿ ಬಿಟ್ಟು ಹೋದೆ? ನನ್ನನ್ನು ಕರ್ಕೊಂಡು ಹೋಗಬೇಕಿತ್ತು. ನಾನೇನು ಬರಲ್ಲ ಅಂತ ಹೇಳಿದ್ನ? ನಿನ್ನ ಜೊತೆ ಎಲ್ಲಿಗೆ ಬೇಕಾದರೂ ಬರುತ್ತಿದ್ದೆ. ಇವಾಗ ನೀನು ನನ್ನ ಜೊತೆ ಇರಬೇಕಿತ್ತು. ನಿನ್ನ ಮಡಿಲಿನಲ್ಲಿ ರಾಣಿಯ ಹಾಗೆ ಇರ್ತಿದ್ದೆ. ನನಗೆ ಆಸ್ತಿ ಹಣ ಯಾವುದೂ ಬೇಡ ಅಮ್ಮ. ನೀನು ಇದ್ದಿದ್ರೆ ಸಾಕಿತ್ತು. ನಾನು ದುಡಿದು ನಿನ್ನನ್ನು ಸಾಕುತ್ತಿದ್ದೆ. ಈ ಹಳ್ಳಿ ಜನರನ್ನು ನೋಡಿದರೆ ತುಂಬ ಖುಷಿಯಾಗುತ್ತದೆ ಅಮ್ಮ. ಇವರುಗಳ ಹತ್ರ ಹಣನೇ ಇಲ್ಲ, ಆದರೂ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ. ನನ್ನ ಹತ್ರ ಎಲ್ಲ ಇದೆ, ನನಗೆ ನೆಮ್ಮದಿ ಅನ್ನುವುದು ಇಲ್ಲ. ನನ್ನವರು ಅನ್ನುವವರು ಯಾರೂ ಇಲ್ಲ. ಎಷ್ಟು ವಿಚಿತ್ರ ಅಲ್ವಾ ಅಮ್ಮ ಜೀವನ ಎಂದು ಇಲ್ಲದೇ ಇರುವ ಅಮ್ಮನ ಫೋಟೋವನ್ನು ಮೊಬೈಲಿನಲ್ಲಿ ನೋಡುತ್ತಾ ಒಬ್ಬಳೇ ಮಾತನಾಡಿಕೊಂಡು ಅಳುತ್ತಿರುತ್ತಾಳೆ ಸಿಂಚನ. ಚಿನ್ನು ಸೂರ್ಯ ಮಾತನಾಡಿಕೊಂಡು ಬರುವ ಸದ್ದಾದಾಗ ಕಣ್ಣೀರು ಒರೆಸಿಕೊಂಡು ಮೊಬೈಲ್ ನೋಡುತ್ತಾ ಕೂರುತ್ತಾಳೆ. ಅಕ್ಕ, ಇನ್ನೂ ಮಲಗಿಲ್ವಾ ಎಂದು ಒಳ ಬಂದವಳು ಕೇಳಿದರೆ, ಇಲ್ಲ, ಇವಾಗ ಮಲಗ್ತೀನಿ ಎಂದು ಮೊಬೈಲ್ ಇಟ್ಟು ತಲೆ ತುಂಬ ರಗ್ಗು ಹೊದ್ದು ಮಲಗುತ್ತಾಳೆ. ಕಣ್ಣಿನಿಂದ ನೀರು ಮಾತ್ರ ಇಳಿಯುವುದು ನಿಂತಿರಲಿಲ್ಲ. ರಾಜ ಬಹದ್ದೂರ್ ಒಬ್ಬಳೇ ಮಗಳು, ಅರಮನೆಯ ಬೆಳಕು, 100 ಕೋಟಿಯ ಒಡತಿ ಜ್ಯೋತಿ. ತಾಯಿ ಇಲ್ಲದ ತಬ್ಬಲಿ ಮತ್ತು ಒಬ್ಬಳೇ ಮಗಳೆಂದು ತುಂಬ ಮುದ್ದಿನಿಂದ ಸಾಕಿದರು ಅವರ ತಂದೆ. ಎಷ್ಟೇ ಪ್ರೀತಿಯಿಂದ ಎಚ್ಚರದಿಂದ ಸಾಕಿದರೂ ಜ್ಯೋತಿ ಪ್ರೀತಿ ಎಂಬ ಮಾಯಿಗೆ ಬಿದ್ದಳು. ತಂದೆ ಹೇಳಿದ್ದನ್ನು ಕೇಳುವ ಬುದ್ಧಿ, ತಾಳ್ಮೆ ಎರಡೂ ಇರಲಿಲ್ಲ. ಮಗಳ ಪ್ರೀತಿಗೆ ಸೋತು ದಯಾನಂದ್ಗೆ ಕೊಟ್ಟು ಮದುವೆ ಮಾಡುತ್ತಾರೆ. ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಎಂದು ಸುಳ್ಳು ಹೇಳಿ ಮೋಸ ಮಾಡಿ ಮದುವೆಯಾಗುತ್ತಾರೆ ದಯಾನಂದ್. ಮೊದಲು ಸಂಸಾರ ಚೆನ್ನಾಗಿ ನಡೀತಾ ಇತ್ತು.
ಮುಂದೆ ದಿನಗಳು ಕಳೆದಂತೆ ಜ್ಯೋತಿ ಅವರಿಗೆ ತನ್ನ ಗಂಡ ಆಸ್ತಿಗಾಗಿ ತನ್ನ ಮದುವೆ ಆಗಿದ್ದಾನೆ ಎಂದು ತಿಳಿಯಿತು. ಆಗ ಜ್ಯೋತಿ ಗರ್ಭಿಣಿಯೂ ಕೂಡ ಆಗಿದ್ದರು. ಎಷ್ಟು ಹೇಳಿದರೂ ತನ್ನ ತಂದೆಯ ಮಾತನ್ನು ಧಿಕ್ಕರಿಸಿ ಮದುವೆ ಆಗಿದ್ದಕ್ಕೆ ನನಗೆ ಸರಿಯಾದ ಶಾಸ್ತಿ ಆಯ್ತೆಂದು ಸಾಯುವ ನಿರ್ಧಾರ ಮಾಡಿದರು. ಆದರೆ ಒಡಲೊಳಗೆ ಇನ್ನೂ ಕಣ್ಣೇ ಬಿಡದ ಮಾಂಸದ ಮುದ್ದೆಯಂತಿರುವ ತನ್ನ ಕಂದ ಏನು ತಪ್ಪು ಮಾಡಿದೆ ಎಂದು ಸುಮ್ಮನಾದರು. ರಾಜ ಬಹದ್ದೂರ್ ಅವರು ತನ್ನ ಮಗಳನ್ನು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡಿದ್ದರು. ಮಗಳಿಂದ ಅಳಿಯನ ಬಗ್ಗೆ ತಿಳಿದಿದ್ದರೂ ಸಮಾಜದಲ್ಲಿನ ಮರ್ಯಾದೆಯ ಪ್ರಶ್ನೆ ಎಂದು ಏನೂ ಗೊತ್ತಿಲ್ಲದವರ ಹಾಗೆ ಇದ್ದರು. ಆದರೆ ಮಗಳನ್ನು ಕಣ್ಣು ರೆಪ್ಪೆಯ ಹಾಗೆ ನೋಡಿಕೊಳ್ಳುತ್ತಿದ್ದರು. ದಯಾನಂದ್ ಬೆಳಗ್ಗೆ ಹೋದರೆ ರಾತ್ರಿ ಎಷ್ಟೊತ್ತಿಗೋ ಮನೆಗೆ ಬರುತ್ತಿದ್ದ. ಅದು ಕುಡಿದು ಹೆಂಡತಿ ಗರ್ಭಿಣಿ ಎಂದು ಒಂದು ಪ್ರೀತಿಯ ಮಾತಿಲ್ಲ. ಜ್ಯೋತಿ ಅದೇ ಕೊರಗಿನಲ್ಲಿ ತುಂಬ ಬಳಲಿ ಹೋಗಿದ್ದರು. ಆರೋಗ್ಯವೂ ಕೂಡ ಸರಿಯಾಗಿರಲಿಲ್ಲ. ಇತ್ತ ಜ್ಯೋತಿಯ ತಂದೆಯೂ ಕೂಡ ಗಿಣಿಯ ಹಾಗೆ ಸಾಕಿದ ಮಗಳನ್ನು ಗಿಡುಗನ ಕೈಗೆ ಕೊಟ್ಟೆ ಎಂದು ಒಳಗೊಳಗೆ ನೋವನ್ನು ನುಂಗುತ್ತಿದ್ದರು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಹೆರಿಗೆ ನೋವು ಕಾಣಿಸಿತು. ಒಡನೆಯೇ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ರಾಜ ಬಹದ್ದೂರ್ ಅವರು. ಆ ಸಮಯದಲ್ಲೂ ಸಹ ದಯಾನಂದ್ ಜೊತೆಗೆ ಇರಲಿಲ್ಲ. ತಂದೆಯ ಬಳಿ ಬಂದ ಡಾಕ್ಟರ್, ನಿಮ್ಮ ಮಗಳು ತುಂಬ ವೀಕ್ ಇದ್ದಾರೆ, ಇಬ್ಬರಲ್ಲಿ ಒಬ್ಬರನ್ನು ಮಾತ್ರ ಬದುಕಿಸಬಹುದು ಎಂದರೆ ರಾಜ ಬಹದ್ದೂರ್ ಅವರು ನಿಂತಲ್ಲೇ ಕುಸಿದರು. ಆ ಕ್ಷಣಕ್ಕೆ ಅವರಿಗೆ ಮಗಳು ಮುಖ್ಯವಾಗಿದ್ದಳು. ಹೇಗೋ ಸಾವರಿಸಿಕೊಂಡು ಕಣ್ಣೀರನ್ನು ಒರೆಸಿಕೊಂಡವರು ಮೇಲೆ ಎದ್ದು ನನ್ನ ಮಗಳನ್ನು ಉಳಿಸಿಕೊಡಿ ಎಂದರು. ಪ್ರಯತ್ನ ಮಾಡ್ತೀವಿ ಎಂದು ಡಾಕ್ಟರ್ ಆಪರೇಷನ್ ಥಿಯೇಟರ್ ಒಳಗಡೆ ಹೋದರು. 1 ಗಂಟೆಯ ನಂತರ ಡಾಕ್ಟರ್ ಕೈಯಲ್ಲಿ ಬಿಳಿ ಬಟ್ಟೆ ಸುತ್ತಿದ ಹಸುಗೂಸು ಹಿಡಿದು ಹೊರಬಂದ ಡಾಕ್ಟರ್ ರಾಜ ಬಹದ್ದೂರ್ ಅವರ ಕೈಗೆ ನೀಡಿ, ನಿಮ್ಮ ಮಗಳನ್ನು ಉಳಿಸಲಾಗಲಿಲ್ಲ ಎಂದರು. ಪ್ರೀತಿ ಕುರುಡು ಎನ್ನುತ್ತಾರಲ್ಲ, ಹಾಗೆ ದಯಾನಂದ್ ನನ್ನ ನಂಬಿದ್ದಕ್ಕೆ ಮದುವೆಯಾಗಿ ಇಷ್ಟ ಇಲ್ಲದಿದ್ದರೂ ಸಮಾಜಕ್ಕೆ ನೆರೆಹೊರೆಯವರಿಗೆ ಅಂಜಿ ಇವತ್ತು ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತು ಕೊನೆಯುಸಿರೆಳೆದಳು. ಇದು ಜ್ಯೋತಿ ಒಬ್ಬಳ ಕಥೆಯಲ್ಲ. ಸಮಾಜ ಎಂದು ಅಂಜಿಕೆಯಿಂದ ಒಲ್ಲದ ಬದುಕನ್ನು ಜೀವಿಸುತ್ತಿರುವವರು ಅದೆಷ್ಟೋ ಜನ. ಹೆಂಡತಿ ಸತ್ತ ಸ್ವಲ್ಪ ದಿನದಲ್ಲೇ ತನ್ನ ಹಳೆ ಪ್ರೇಯಸಿಯನ್ನು ಮದುವೆಯಾಗಿ ಬಂದ ದಯಾನಂದ್ ರಾಜ ಬಹದ್ದೂರ್ ಅವರಿಗೆ ಕೋಪ ಬಂದು ಕೂಗಾಡಿ ಮನೆಯಿಂದ ಆಚೆ ಹೋಗು ಎಂದು ಅಬ್ಬರಿಸುತ್ತಾರೆ. ನನ್ನ ಮಗುವನ್ನು ಕೊಡಿ, ನಾನು ಹೋಗುತ್ತೇನೆ ಎಂದರೆ, ನಿನ್ನ ಮಗು ಇಲ್ಲಿ ಯಾರೂ ಇಲ್ಲ, ಅವಳು ನನ್ನ ಮೊಮ್ಮಗಳು ಎಂದು ಕೂಗಾಡಿದರು. ಕೇಳದ ದಯಾನಂದ್, ಮಗು ಕೊಡಿ, ಇಲ್ಲ ಇಲ್ಲೇ ಇರಲು ಅವಕಾಶ ಕೊಡಿ ಎಂದು ದರ್ಪದಿಂದ ಹೇಳಿದ. ಮಗುವಿಗೋಸ್ಕರ ಅದನ್ನು ಸಹಿಸಿ ಸುಮ್ಮನಾದರು ರಾಜ ಬಹದ್ದೂರ್. ದಯಾನಂದ್ ಮೊದಲೇ ಪ್ಲಾನ್ ಮಾಡಿದಂತೆ ಮಾತನಾಡಿ ಸಫಲರಾಗಿದ್ದರೂ ಕೂಡ ರಾಜ ಬಹದ್ದೂರ್ ಅವರು ಅಳಿಯನಿಗೆ ನೋಡಿಕೊಳ್ಳಲು ಒಂದು ಫ್ಯಾಕ್ಟರಿಯನ್ನು ವಹಿಸಿದರು. ದಯಾನಂದ್ ಅದನ್ನು ನೋಡಿಕೊಳ್ಳುತ್ತಿದ್ದರು. ದಯಾನಂದ್ ಎರಡನೇ ಹೆಂಡತಿ ಮಗುವನ್ನು ತುಂಬ ನಿಷ್ಠುರವಾಗಿ ನೋಡುತ್ತಿದ್ದಳು. ಮೊಮ್ಮಗಳನ್ನು ಈ ರೀತಿ ನಿರ್ಲಕ್ಷ್ಯ ಮಾಡುವುದು ತಿಳಿದ ರಾಜ ಬಹದ್ದೂರ್ ಅವರು ತನ್ನ ಇಡೀ ಆಸ್ತಿಯನ್ನು ತನ್ನ ಮೊಮ್ಮಗಳಾದ ಸಿಂಚನಾ ಹೆಸರಿಗೆ, ಅದು ಮೊಮ್ಮಗಳ ಮದುವೆಯ ನಂತರ ಅವಳ ಕೈ ಸೇರಲಿದೆ ಎಂದು, ಇಲ್ಲದಿದ್ದರೆ ಅನಾಥಾಶ್ರಮಕ್ಕೆ ಸೇರುವುದು ಎಂದು ಬರೆದಿದ್ದರು. ಈ ವಿಷಯ ತಿಳಿದ ದಯಾನಂದ್ ಕ್ರೋಧದಿಂದ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಓಡಾಡುತ್ತಿದ್ದರು. ಇದರ ಪರಿಣಾಮವನ್ನು ಮಗುವಿನ ಮೇಲೆ ತೀರಿಸಿಕೊಳ್ಳುತ್ತಿದ್ದರು. ಮಗುವನ್ನು ಹೊಡೆಯುವುದು, ಬೈಯುವುದು, ಹೀಗೆ. ಇದನ್ನು ಅರಿತ ರಾಜ ಬಹದ್ದೂರ್ ಅವರು ತನ್ನ ಅಣ್ಣನ ಮಗಳಾದ ಗೀತಾಳ ಬಗ್ಗೆ ತಿಳಿದಿದ್ದರಿಂದ ಸಿಂಚನಾಳನ್ನು ಅವಳ ಕೈಗೆ ಒಪ್ಪಿಸಿದ್ದರು. ಮೊಮ್ಮಗಳನ್ನು ಏನಾದರೂ ಅಲ್ಲಿಂದ ಕರೆಸುವ ಯೋಚನೆ ಮಾಡಿದರೆ ಇರೋಕೆ ಮನೆಯೂ ಇಲ್ಲದೆ ಫ್ಯಾಕ್ಟರಿಯನ್ನು ಇಲ್ಲದೆ ಬೀದಿಯಲ್ಲಿ ಇರಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದರು. ಇದಕ್ಕೆ ಹೆದರಿದ ದಯಾನಂದ್ ಸುಮ್ಮನಾದರು. ರಾಜ ಬಹದ್ದೂರ್ ಅವರು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಎದೆ ನೋವಿನಿಂದ ತೀರಿಕೊಂಡರು. ಮಾವ ತೀರಿ ಹೋದ ಮೇಲೆ ಹೇಗಾದರೂ ಮಾಡಿ ಸಿಂಚನಾಳನ್ನು ಮನೆಗೆ ಕರೆತರಲು ತುಂಬ ಪ್ರಯತ್ನ ಮಾಡಿದರು. ಗೀತಾ ಅವರ ಮನೆಗೆ ಬಂದು ಹೆದರಿಸಿದರೂ ಕೂಡ. ಆದರೆ ಗೀತಾ ಅವರ ಗಂಡ DIG ಆಗಿದ್ದರಿಂದ ಗೀತಾ ಅವರು, ಇನ್ನೊಂದು ಸರಿ ಆ ಮಗು ತಂಟೆಗೆ ಬಂದರೆ ನಿಮ್ಮನ್ನು ಜೈಲಿಗೆ ಹಾಕಿಸ್ತೀನಿ ಎಂದು ಹೆದರಿಸಿದರು. ಗೀತಾ ಅವರ ಹಿನ್ನೆಲೆ ತಿಳಿದಿದ್ದರಿಂದ ಹಾಗೆ ಸುಮ್ಮನಾದರು. ಅಷ್ಟೇ ಅಲ್ಲ, ಗೀತಾ ಅವರು ಹಿರಿಯರಾಗಿದ್ದರಿಂದ ಒಳ್ಳೆಯವರ ಹಾಗೆ ನಟಿಸಲು ಗೀತಕ್ಕ ಎಂದು ಕರೆಯುತ್ತಿದ್ದನು ದಯಾನಂದ್. ಸಿಂಚನಾ ಸ್ವಲ್ಪ ದೊಡ್ಡವಳಾಗಿದ್ದರಿಂದ ಇದನ್ನೆಲ್ಲ ನೋಡಿ ಹೈರಾಣಾಗಿದ್ದಳು. ತಾಯಿ ಪ್ರೀತಿನೂ ಇಲ್ಲ, ಇತ್ತ ತಂದೆ ಪ್ರೀತಿನೂ ಇಲ್ಲದೆ ಅನಾಥವಾಗಿದ್ದು ಆ ಮಗು. ಮುಂದುವರಿಯುವುದು.